ಮಂಡ್ಯದ ಕೆರಗೋಡು ಗ್ರಾಮದಲ್ಲಿ ಹನುಮ ಧ್ವಜವನ್ನು ಕೆಳಗೆ ಇಳಿಸಿದ್ದಕ್ಕೆ ಭಾರಿ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ. ಹನುಮ ಧ್ವಜ ಸಂಘರ್ಷ ಫೆಬ್ರವರಿ 7ರಂದು ಮಂಡ್ಯ ನಗರ ಬಂದ್ಗೆ ಕರೆ ಕೊಟ್ಟ ಸಮಾನ ಮನಸ್ಕರ ವೇದಿಕೆ ಸೌಹಾರ್ದ ಶಾಂತಿ ಕದಡಿಸ್ತಾ ಇರುವ ಶಕ್ತಿಗಳ ವಿರುದ್ಧ ಪ್ರತಿಭಟನೆಗೆ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಕೆರಗೋಡಿನಲ್ಲಿ ಧ್ವಜ ವಿಷಯ ಇಟ್ಕೊಂಡು ಶಾಂತಿಯನ್ನು ಕದಡ್ತಾ ಇದ್ದಾರೆ. ರಸ್ತೆಗಳಲ್ಲಿ ಪುಂಡಾಟಿಕೆ ಮಾಡಿ ಕಲ್ಲು ತೂರಾಟ ನಡೆಸಿದ್ದಾರೆ. ಮಂಡ್ಯದಲ್ಲಿ ಶಾಂತಿ ಸೌಹಾರ್ದತೆ ಕದಡ್ತಾ ಇರೋದನ್ನು ಖಂಡಿಸ್ತೇವೆ. ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಪ್ರತಿಭಟನೆಗೆ ಅವಕಾಶ ಕೊಟ್ಟಿದ್ದು ತಪ್ಪು. ಸಮಾನ ಮನಸ್ಕ ವೇದಿಕೆ ಸಂಚಾಲಕ ಲಕ್ಷ್ಮಣ್ ಚಿರರಹಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬರ ಪರಿಸ್ಥಿತಿ, ನಿರುದ್ಯೋಗ ಬಗ್ಗೆ ಹೆಚ್ಚು ಚರ್ಚೆ ಆಗಬೇಕು. ವಿಪಕ್ಷಗಳು ಮಂಗಳೂರಿನ ರೀತಿ ಮಂಡ್ಯದಲ್ಲಿ ಶಾಂತಿಯನ್ನು ಕದಡ್ತಾ ಇದ್ದಾರೆ. ಸರ್ಕಾರಿ ಜಾಗದಲ್ಲಿ ರಾಷ್ಟ್ರ ಧ್ವಜ ಬದಲು ಹನುಮ ಧ್ವಜ ಹಾಕಿದ್ದಾರೆ. ರೈತರು, ಅಂಬೇಡ್ಕರ್, ಮುಸ್ಲಿಂ, ಕನ್ನಡ ಸಂಘಟನೆಗಳು ಧ್ವಜ ಹಾಕ್ತವೆ ಅಂದರೆ ಅಲ್ಲಿ ಶಾಂತಿ ನೆಲೆಸಲು ಸಾಧ್ಯ ಇಲ್ಲ. ಮಂಡ್ಯ ಜಿಲ್ಲೆಯಲ್ಲಿ ಶಾಂತಿ ನೆಲೆಸಬೇಕು. ವಿಪಕ್ಷಗಳು ಸರ್ಕಾರದ ವಿರುದ್ಧ ಧ್ವಜ ಇಟ್ಟುಕೊಂಡು ಹೋಗ್ತಾ ಇರೋದು ಸರಿಯಲ್ಲ. ಇದು ಜನ ವಿರೋಧಿ ಪಾಲಿಟಿಕ್ಸ್. ಧರಣಿ ಹೆಸರಿನಲ್ಲಿ ಗೂಂಡಾಗಿರಿ ಮಾಡ್ತಾ ಇದ್ದಾರೆ. ಬಿಜೆಪಿ ನಾಯಕ ಸಿ.ಟಿ. ರವಿ ರಾಷ್ಟ್ರಧ್ವಜವನ್ನು ತಾಲಿಬಾನ್ಗೆ ಹೋಲಿಸಿದ್ದಾರೆ. ಫೆಬ್ರವರಿ 9ರಂದು ಬಿಜೆಪಿ ಜೆಡಿಎಸ್ ಕರೆ ಕೊಟ್ಟಿರುವ ಬಂದ್ ಒಳ್ಳೆಯದಲ್ಲ. ಅದನ್ನು ನಿಲ್ಲಿಸಲು ಫೆಬ್ರವರಿ 7ರಂದು ಮಂಡ್ಯ ಬಂದ್ಗೆ ಕರೆ ಕೊಟ್ಟಿದ್ದೇವೆ. ಅನುಮತಿ ಪಡೆಯದೆ ಹನುಮ ಧ್ವಜ ಹಾಕಿರೋದು ತಪ್ಪು. ಕೆರಗೋಡಿನಲ್ಲಿ ಶಾಂತಿ ಕದಡಿದವರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕು. ಮಂಡ್ಯ ಜಿಲ್ಲೆ ಮಂಗಳೂರು ಆಗದಂತೆ ಪುಂಡಾಟಿಕೆ ನಿಲ್ಲಿಸಲು ಬಂದ್. ಸಮಾನ ಮನಸ್ಕರ ವೇದಿಕೆ ಸಂಚಾಲಕ ಲಕ್ಷ್ಮಣ್ ಚಿರರಹಳ್ಳಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆರಗೋಡಿನ ಗಲಾಟೆ ಹಿಂದೂ ಮುಸ್ಲಿಂ ಗಲಾಟೆ ಅಲ್ಲ. ಕೆರಗೋಡಿನಲ್ಲಿ ಮುಸ್ಲಿಮರು ಏನೋ ದುಡ್ಡು ಕೊಟ್ಟಿದ್ದಾರೆ, ಆ ಧ್ವಜಸ್ತಂಭ ನಿರ್ಮಾಣ ಮಾಡೋಕೆ ಅನ್ನೋ ಸುದ್ದಿಗಳಿದ್ದಾವೆ. ಮಾತಾಡಿದವರೆಲ್ಲ ಏನು ಮಾತಾಡಿದರು? ಸಿ.ಟಿ. ರವಿ ಆದಿಯಾಗಿ ಇವರು ಹನುಮಾನ್ ಧ್ವಜವನ್ನು ಇಳಿಸಿ ತಾಲಿಬಾನ್ ಧ್ವಜವನ್ನು ಏರಿಸ್ಲಿಕ್ಕೆ ಹೊರಟಿದ್ದಾರೆ. ಇದು ತಾಲಿಬಾನ್ ಧ್ವಜ ಹಾರಾಡತಕ್ಕಂಥ ಅವಕಾಶ ಇಲ್ಲ ಈಗ ಅಂತ ಮಾತಾಡಿದರು. ನೀವು ಯಾವುದನ್ನು ಯಾರಿಗೆ ಲಿಂಕ್ ಮಾಡ್ತಾ ಇದ್ದೀರಿ? ಕೆರಗೋಡಿನಂಥ ಒಂದು ಹಳ್ಳಿಯಲ್ಲಿ ಆದದ್ದನ್ನು ನೀವು ಒಂದು ಧರ್ಮದ ಜೊತೆ ಯಾಕೆ ತಳ್ಕಾಕ್ತಾ ಇದ್ದೀರಿ? ನೀವು ಧರ್ಮದ ಜೊತೆ ತಳ್ಕಾಕೋದ್ರ ಮೂಲಕ ಹಿಂದೂ ಯುವಕರೇನಿದ್ದಾರೆ, ಅದರಲ್ಲೂ ಮುಖ್ಯವಾಗಿ ಒಕ್ಕಲಿಗ ಯುವಕರೇನಿದ್ದಾರೆ, ಅವ್ರನ್ನ ತಮ್ಮ ಜೊತೆ ನಿಲ್ಲಿಸ್ಕೊಂಡು ರಾಜಕೀಯ ಲಾಭ ಮಾಡ್ಕೊಳ್ಳಿಕ್ಕೆ ಕೊಡ್ತಾ ಇದ್ದೀರಿ. ಇದನ್ನು ನಾವು ಖಂಡಿಸ್ತೀವಿ. ನಿಮಗೆ ನಿಜವಾಗಿಯೂ ರಾಜಕೀಯ ಮಾಡಬೇಕು ಅನ್ನೋ ಆಸೆ ಇದ್ದರೆ ಬಾವುಟದ ಹೆಸರಲ್ಲಿ ರಾಜಕೀಯ ಮಾಡಬೇಡಿ. ನೀವು ನಿಜವಾಗ್ಲೂ ರಾಜಕೀಯ ಮಾಡಬೇಕು ಅನ್ನುವಂಥ ಆಸೆ ಇದ್ದರೆ ಮಂಡ್ಯ ಜಿಲ್ಲೆಯಲ್ಲಿ ಬರ ಇದೆ, ನಿರುದ್ಯೋಗಿ ಇದೆ, ಪ್ರಾಯಕ್ಕೆ ಬಂದಿರತಕ್ಕಂಥ ಗಂಡು ಮಕ್ಕಳಿಗೆ ಹೆಣ್ಣು ಕೊಡ್ತಾ ಇಲ್ಲ. ಅದು ಮಂಡ್ಯ ಜಿಲ್ಲೆಯ ರಾಜಕೀಯ ಡಿಸ್ಕೋರ್ಸ್ ಆಗಬೇಕು, ಡಿಸ್ಕಷನ್ ಡಿಸ್ಕೋರ್ಸ್. ಅದು ಆಗ್ತಾ ಇಲ್ಲ. ಆದ್ದರಿಂದ ನಾವು ಬಂದ್ ಕರೆ ಕೊಡ್ತಾ ಇರೋದು ನಮ್ಮ ಇಡೀ ಹೇಳಿಕೆಯಲ್ಲಿರ್ತಕ್ಕಂಥ ಅಂಶಗಳನ್ನು ನೀವು ಗಮನಿಸಿ. ನಾವು ಏನು ಹೇಳ್ತಾ ಇದ್ದೀವಿ? ಯಾರು ಅವರು ಪುಂಡಾಟಿಕೆಗೆ ಬಂದ್ ಕರೆ ಕೊಡ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೊಂದು ಸದುದ್ದೇಶಕ್ಕೆ ಬಂದ್ ಕರೆ ಕೊಡ್ತಾ ಇದ್ದೀವಿ. ಸದುದ್ದೇಶ ಏನು? ಬಲವಂತವಾಗಿ ಬಂದ್ ಮಾಡ್ತಕ್ಕಂಥದ್ದಲ್ಲ. ನಾವು ಜನನ ರಿಕ್ವೆಸ್ಟ್ ಮಾಡ್ತೀವಿ. ನೀವು ಇಷ್ಟೆಲ್ಲ ಅಭಿಪ್ರಾಯ ಹೇಳಿದ್ಮೇಲೆ ನಾಗಣ್ಣವ್ರು ಹೇಳಿದ್ದಾರೆ, ಲಕ್ಷ್ಮಣ್ ಹೇಳಿದ್ದಾರೆ, ನಾವು ಬಂದು ಕರೆ ಕೊಡ್ತಕ್ಕಂಥ ಅಂಶವನ್ನು ಕೂಡ ಪರಿಶೀಲಿಸ್ತೀವಿ. ಬಟ್ ನಾವೀಗ ಕರೆ ಕೊಡ್ತೀವಿ. ನಾಳೆಗೆ ನಿಮ್ಮ ಎದುರುಗಡೆ ಬಂದು ವಿಡ್ರಾ ಮಾಡೋಕ್ಕೂ ನಮ್ಗೆ ಆಪ್ಷನ್ ನಾವು ಮುಕ್ತವಾಗಿ ಇಟ್ಕೋತೀವಿ. ಆದ್ದರಿಂದ ಸ್ನೇಹಿತರೆ, ನೀವು ನಮ್ಮನ್ನ ಯಾರನ್ನೋ ತಪ್ಪು ಮಾಡಿದವ್ರನ್ನ ಖಂಡಿಸ್ತಾ ಇಲ್ಲ ಅನ್ನುವಂಥ ತಪ್ಪು ತಿಳುವಳಿಕೆ ದಯಮಾಡಿ ಇಟ್ಕೊ. ಇವತ್ತು ಒಂದು ದಿನ ಬಂದು ಕರೆ ಕೊಟ್ಟೋದಕ್ಕೆ ನೀವು ಇಷ್ಟೆಲ್ಲ ಸ್ನೇಹಿತರು ಕಾಳಜಿಯನ್ನು ವ್ಯಕ್ತಪಡಿಸ್ತಾ ಇದ್ದೀರಿ, ಧನ್ಯವಾದಗಳು ನಿಮಗೆ. ಒಂದು ಸತಿ ಕರ್ಫ್ಯೂ ಡಿಕ್ಲೇರ್ ಆದರೆ, ಒಂದು ಸತಿ ಕೋಮುಗಲಭೆ ಉಂಟಾದರೆ ವಾರಗಟ್ಟಲೆ 15 ದಿನಗಟ್ಟಲೆ ಕರ್ಫ್ಯೂ ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಅಂಥದ್ದೊಂದು ಭವಿಷ್ಯ ನಾವು ಎದುರಿಸೋಕ್ಕೆ ಸಾಧ್ಯ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ನಾವು ಇಷ್ಟೊಂದೆಲ್ಲ ಎಚ್ಚರಿಕೆಯಿಂದ ಜವಾಬ್ದಾರಿಯಿಂದ ಮಾತಾಡ್ತಾ ಇದ್ದೀವಿ. ನಾವ್ಯಾರೂ ಕೂಡ ಬೇಜವಾಬ್ದಾರಿಗಳಲ್ಲ. ನಿಮ್ಮೆಲ್ಲರ ಸಲಹೆ ಆಧಾರದಲ್ಲಿ ನಮ್ಮ ಈ ಬಂದ್ ಕರೆ ಏನಿದೆ ಅದನ್ನು ಕೂಡ ನಾವು ಖಂಡಿತವಾಗೂ ಪರಿಶೀಲಿಸ್ತೀವಿ.